ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯು ಶೇಪ್ನ ಮನೆಯಲ್ಲೇ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾನು ಯೂಟ್ಯೂಬಲ್ಲೇ ನೋಡಿದ್ದು, ನನಗೆ ಚೆನ್ನಾಗಿ ಅನ್ನಿಸ್ತು. ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇನ್ನೂ ಕೂದಲು ಕೂಡ ಒಣಗಿಲ್ಲ. ನಮ್ಮ ಪಾಪು ಅಡ್ಡ ಬರ್ತಿದ್ದಾಳೆ. ಇದು ಇವತ್ತೇ ಶೂಟ್ ಮಾಡಿದ ವಿಡಿಯೋ, ನಾನು ಇವತ್ತೇ ಎಡಿಟ್ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನನ್ನ ಕೂದಲು ತುಂಬಾ ಸಣ್ಣ ಅನ್ನಿಸ್ತಿತ್ತು. ಆಮೇಲೆ ನನಗೆ ತುಂಬ ಲಾಂಗ್ ಹೇರ್ ಇಷ್ಟನೇ ಆಗಲ್ಲ. ನಾನು ಯಾವಾಗಲೂ ಕಟ್ ಮಾಡ್ತಾನೆ ಇರ್ತೀನಿ. ನನಗೆ ಶಾರ್ಟ್ ಇರಬೇಕು ಕೂದಲು, ನನಗೆ ಆವಾಗಲೇ ಚೆನ್ನಾಗಿ ಅನ್ಸೋದು. ಫಸ್ಟಿಂದ ಕೂಡ ಅಷ್ಟೇ, ಫಸ್ಟು ಮಧ್ಯ ಕ್ರಾಫ್ಟ್ ತೆಗಿಬೇಕು, ಹಿಂದೆ ಕೂಡ ಫುಲ್ಲು ಅದೇ ಥರ ಇರಬೇಕು. ಹಿಂದೆ ತಿರುಗಿ ತೋರಿಸೋಣ ಅಂದರೆ ನಾನು ಎರಡು ಪಕ್ಕದಲ್ಲೇ ಮಾಡಿ, ಅಂದರೆ ನಾವು ಚಿಕ್ಕ ವಯಸ್ಸಿದ್ದಾಗ ಸ್ಕೂಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ವಲ್ಲ, ಈ ಕಡೆ ಒಂದು ಜಡೆ ಆ ಕಡೆ ಒಂದು ಜಡೆ ಆ ಥರ. ನಾನು ಹಿಂದೆ ತಿರುಗಿ ತೋರ್ಸೋಣ ಅಂದರೆ ನಮ್ಮ ಮನೆಯಲ್ಲಿ ಇಲ್ಲಿ ಲೈಟ್ ಬೆಳಕು ಕಾಣಲ್ಲ. ಆಮೇಲೆ ವಿಡಿಯೋ ನಾನೇ ಶೂಟ್ ಮಾಡ್ತಿರೋದ್ರಿಂದ ಅದು ನಿಮಗೆ ಗೊತ್ತಾಗಲ್ಲ. ಫ್ರೆಂಡ್ಸ್, ಈ ಥರ ನೋಡಿ, ಆ ಕಡೆ ಒಂದು ಪಾರ್ಟ್ ಈ ಕಡೆ ಒಂದು ಪಾರ್ಟ್ ಮಾಡ್ಕೊಂಡು ಎರಡೂ ಸೇರಿಸ್ಬಿಟ್ಟು ಮಧ್ಯೆ ಇಲ್ಲೊಂದು ರಿಬ್ಬನ್ ಹಾಕಿ, ಆ್ಯಂಡ್ ಕೂದಲು ಸ್ವಲ್ಪ ಒದ್ದೆ ಇರಬೇಕು. ಆ ಟೈಮಲ್ಲೇ ಹೇರ್ ಕಟ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಅದಾದಮೇಲೆ ನಾನಿಲ್ಲಿ ನೋಡಿ, ಲಾಸ್ಟಿಗೆ ನಮಗೆ ಎಷ್ಟು ಬೇಕು, ನಾವು ಎಷ್ಟು ಕಟ್ ಮಾಡ್ತೀವಿ ಅನ್ನೋದನ್ನ ಒಂದು ನೆನ್ಪಿಟ್ಕೊಳ್ಳಿ. ಅಷ್ಟಕ್ಕೊಂದು ರಿಬ್ಬನ್ ಹಾಕಿ, ನಂಗೆ ತುಂಬ ಶಾರ್ಟು ಇರಬಾರ್ದು, ತುಂಬ ಲಾಂಗು ಇರಬಾರ್ದು, ನನಗೆ ಮೀಡಿಯಮ್ ಇರಬೇಕು. ನಾನು ಎಷ್ಟು ಕಟ್ ಮಾಡ್ತೀನಿ ನೋಡ್ಕೊಂಡು ಅದಕ್ಕಿಂತ ಕೆಳಗೆ ನಾನು ರಿಬ್ಬನ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಈಗ ರಿಬ್ಬನ್ನಿಂದ ಕೆಳಗಡೆ ನಾನು ಕಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ನನಗೆ ತೋರಿಸ್ತೀನಿ. ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ಕೊಂಡಿರೋದು ಇದು, ಓಕೆನಾ. ಯೂಟ್ಯೂಬಲ್ಲಿ ತುಂಬ ಬಟರ್ಫ್ಲೈ ಕಟ್ ಕೂಡ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಓಕೆ, ನೋಡಿ, ಈಗ ನಾನು ಈ ಥರ ಬಾಚಣಿಗೆ ಇಟ್ಕೊತೀನಿ. ಬಾಚಣಿಗೆ ಇಟ್ಕೊಂಡು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೋಡ್ಕೊಂಡು ನಾನಿಲ್ಲಿ ಹೇರ್ನ ಕಟ್ ಮಾಡ್ತೀನಿ. ನೋಡಿ, ಕತ್ರಿ ಇಟ್ಕೊಂಡು ಈ ರೀತಿ ಸಮವಾಗಿ ಸ್ಟ್ರೈಟಾಗಿ ಕಟ್ ಮಾಡಬೇಕು. ಕಟ್ಟಾಗಿದೆ ನೋಡಿ. ಅದಾದಮೇಲೆ ನಾವು ಬಾಚಣಿಗೆ ತೆಗ್ದು ಮೇಲ್ಗಡೆ ಹಂಗೆ ಕಟ್ ಮಾಡಿರೋ ಥರ ಕಾಣಬಾರ್ದು ಅಂತ ನಾನೇನು ಮಾಡ್ತಾಯಿದ್ದೀನಿ, ಕ್ಲಚ್ ಥರ ಹಾಕ್ತಾಯಿದ್ದೀನಿ. ಆ ಥರ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಫುಲ್ಲು ಈ ರೀತಿ ಫುಲ್ಲು ಮಾಡಿ, ಆಗ ತುಂಬ ಚೆನ್ನಾಗಿ ಶೇಪ್ ಕುತ್ಕೊಳ್ಳುತ್ತೆ ಅಂತಲೇ ಅನ್ಬೋದು. ನನಗಂತೂ ಇಷ್ಟ ಆಯಿತು. ನಾನು ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೆ. ನನ್ನ ಚಾನಲಲ್ಲಿದೆ, ಹಳೆ ವಿಡಿಯೋ ಹೋಗಿ ನೋಡಿ. ಈಗ ಎಷ್ಟಾಗಿದೆ, ಫುಲ್ ಶಾರ್ಟ್ ಆಗಿದೆ. ಫುಲ್ ಶಾರ್ಟು ಆಗಿಲ್ಲ, ಫುಲ್ ಲಾಂಗು ಆಗಿಲ್ಲ, ಚೆನ್ನಾಗಿದೆ. ಫ್ರೆಂಡ್ಸ್, ನೋಡಿ, ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೋಡಿ ಕಟ್ ಮಾಡ್ಕೊಳ್ಳಿ. ಇನ್ನೂ ನಾನು ಇಯರ್ ಫುಲ್ ಒಣಗಿಲ್ಲ, ಒದ್ದೆ ಇದ್ದಂಗೆ ನಾನು ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಪಾಪುಗಲ್ಲಿ ಫೋನ್ ಕೊಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ, ಓಕೆನಾ. ನನಗಂತೂ ಚೆನ್ನಾಗಿ ಅನ್ನಿಸ್ತು. ಸುಮ್ಮನೆ ನಾನು ಮಾಡ್ತಾನೆ ಇರ್ತೀನಿ, 3 ತಿಂಗಳಿಗೆ ಒಂದು ಸತಿ ಅಥವಾ 2 ತಿಂಗಳಿಗೆ ಒಂದು ಸತಿ. ನಾನು ಆಗಲೇ ಹೇಳ್ದಂಗೆ ನಂಗೆ ಲಾಂಗ್ ಹೇರ್ಸ್ ಇಷ್ಟ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ, ಈಗ ನಮ್ಮ ಪಾಪು ಕೈಗೆ ಫೋನ್ ಕೊಟ್ಟು ತೋರಿಸ್ತೀನಿ. ಅವಳು ಬೆಟ್ಟನ ಇಲ್ಲ ಅಡ್ಡ ಇಟ್ಕೊಂಡಿದ್ಲು, ತೋರ್ಸಪ್ಪ ಅಂತ ತೋರಿಸಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ, ಅವಳಷ್ಟೇ ಇದ್ದಿದ್ದು. ನೀಟಾಗಿ ನೋಡಿ, ಯು ಶೇಪ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಕೆಳಗೆ ಇಟ್ಕೊಂಡಿದೆ ನಮ್ಮ ಬೇಬಿ, ತುಂಬ ಚೆನ್ನಾಗಿ ಯು ಶೇಪ್ ಬಂದಿದೆ ಗಸ್ನಿ. ನನಗಂತೂ ಸಖತ್ ಇಷ್ಟ ಆಯಿತು. ಅವಳು ನೀಟಾಗಿ ವಿಡಿಯೋ ಮಾಡ್ತಿರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು ಅಷ್ಟೇ. ಬಟ್ ಚೆನ್ನಾಗಿ ಬಂದಿದೆ. ಇನ್ನೊಂದು ಸತಿ ಅಂದರೆ ನಮ್ಮ ಪಾಪುಗೆ ಅಷ್ಟು ಇಟ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಯಾವ ಥರ ಮಾಡಬೇಕೇನಂತ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಯು ಶೇಪ್ ಕರೆಕ್ಟಾಗಿದೆ. ನನಗೇನೋ ಯು ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಾರ್ಲರ್ಗೆ ಹೋದ್ರೂ ಇದೇ ಥರನೇ ಮಾಡೋದು. ನಾನು ಜಾಸ್ತಿ ಯು ಶೇಪೇ ಮಾಡಿಸೋದು. ವಿ ಶೇಪು ತುಂಬ ದಿನ ಆದಮೇಲೆ ಒಂದೊಂದು ಸಲ ಮಾಡಿಸ್ತಿರ್ತೀನಿ ಪಾರ್ಲರಲ್ಲಿ. ಈಗ ಯೂಟ್ಯೂಬ್ ಬಂದಿರೋದ್ರಿಂದ ಯೂಟ್ಯೂಬಲ್ಲೇ ವಿಡಿಯೋಸ್ ನೋಡ್ಕೊಂಡು ನಾನು ಮಾಡ್ತೀನಿ. ಚೆನ್ನಾಗಿದೆ, ನನಗೆ ಚೆನ್ನಾಗಿ ಅನ್ನಿಸ್ತಿದೆ. ಫ್ರೆಂಡ್ಸ್, ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಯಾವ ಥರ ತಲೆ ಬಾಚಿದ್ರು ಚೆನ್ನಾಗಿ ಕಾಣಿಸುತ್ತೆ. ನಾನು ಫೈನಲಾಗಿ ಯಾವಾಗಲೂ ಈ ಥರ ಕ್ಲಿಪ್ ಹಾಕ್ತೀನಿ. ನೋಡಿ, ಈ ಥರ ಬಂದಿದೆ. ಟ್ರೈ ಮಾಡಿ ನಿಮಗೂ ಯಾವ ಥರ ಬಂತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್. ಓಕೆ,